ಜಾಗದಿಂದ ಒಬ್ಬ ವ್ಯಕ್ತಿ ನೀಡುವಂತಹ ಹೇಳಿಕೆಯನ್ನು ಖಂಡಿಸಿ ಇವತ್ತು ಹುಬ್ಬಳ್ಳಿ ಅಂಜುಮನ್ ಕಮಿಟಿಯವರು ಸುಮಾರು ಒಂದು 7,000 ಜನ ಸೇರಿ ಪ್ರೊಸೆಷನ್ ಮಾಡಬೇಕು ಅಂತ ನಮಗೆ ಈ ಹಿಂದೆ ಬಂದು ಅಪ್ರೋಚ್ ಮಾಡಿದರು. ಆದರೆ ಯಾರೋ ಯಾವುದೋ ದೇಶದ ಮೂಲೆ ಒಂದು ಕಡೆಯಿಂದ ನೀಡಿರುವಂಥ ಹೇಳಿಕೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಮತ್ತು ಟ್ರಾಫಿಕ್ ತೊಂದರೆ ಆಗೋ ರೀತಿಯಲ್ಲಿ ಮುಖ್ಯವಾಗಿ ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಬಂದಿದ್ದರು. ಅದೆಲ್ಲದರ ಹಿನ್ನೆಲೆಯಲ್ಲಿ ತಾವು ಪ್ರೊಸೆಷನ್ ಮಾಡೋದು ಬೇಡ ಅಂತ ನಾವು ಪೊಲೀಸ್ ಇಲಾಖೆಯಿಂದ ಮನವಿ ಮಾಡಿದ್ವಿ. ನಮ್ಮ ಇಂಡಸ್ಗಿರಿ ಸಾಹೇಬರು ಆ ಮನವಿಯನ್ನು ಪುರಸ್ಕರಿಸಿ ಸ್ವಲ್ಪ ನಾವು ಹೇಳ್ತಿರೋದು ಸರಿ ಇದೆ, ಪೊಲೀಸರು ಎರಡೂ ಕಡೆ ಬಂದೋಬಸ್ತ್ ಮಾಡೋಕ್ಕಾಗಂಗಿಲ್ಲ ಅಂತ. ಮತ್ತು ಪ್ರೊಸೆಷನ್ ಮಾಡಿದಂಥ ಸಂದರ್ಭದಲ್ಲಿ ಯಾರಾದರೂ ಕಿಡಿಗೇಡಿಗಳೇನಾದರೂ ಮಾಡಿದರೆ ಅದರಿಂದ ಮತ್ತು ಪ್ರೊಸೆಷನ್ ಡಿಸ್ಟರ್ಬ್ ಆಗೋಂಥದ್ದು. ಮತ್ತು ಟ್ರಾಫಿಕ್, ಯಾಕಂದರೆ ಇದು ಪೀಕ್ ಅವರ್ಸ್ 3 ಗಂಟೆ 4 ಗಂಟೆ ಪೀಕ್ ಅವರ್ಸ್ ಸ್ಟಾರ್ಟ್ ಆಗುತ್ತೆ, ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಂದು ನಮ್ಮ ಮನವಿಯನ್ನು ಪುರಸ್ಕರಿಸಿದ್ದಾರೆ. ಮತ್ತು ಅವರು ಈಗಷ್ಟೇ ಭಾಳ ಸ್ಪಷ್ಟವಾಗಿ ಹೇಳಿದರು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮತ್ತು ಈ ಕಡೆ ನಮ್ಮ ಕರಾವಳಿಯಿಂದ ಕೋಲ್ಕತ್ತಾ ಮೀರಿ ನಾರ್ತ್ ಈಸ್ಟ್ ಅದೆಲ್ಲ ಸೇರಿದಂತೆ ಅಖಂಡ ಭಾರತ ಏನಿದೆ 140 ಕೋಟಿಗೂ ಹೆಚ್ಚು ಜನ ಭಾರತೀಯರಿರುವಂಥ ಒಂದು ದೇಶ ಇದು. ಇಲ್ಲಿ ಶಾಂತಿ ಕದಡುವಂಥ ಪ್ರಯತ್ನ ಯಾರೂ ಮಾಡಬಾರ್ದು ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಅವರ ಒಂದು ಹಿರಿತನ, ಮುತ್ಸದ್ದಿತನ ಮತ್ತು ಅವರ ಸಾರ್ವಜನಿಕ ಜೀವನದ ಏನು ಒಂದು ಅನುಭವ ಇದೆ ಅದನ್ನೆಲ್ಲ ಅವರು ಸಮುದಾಯವನ್ನು ಮುನ್ನಡೆಸಲಿಕ್ಕೆ ಉಪಯೋಗಿಸಿದ್ದಾರೆ. ಮತ್ತು ಮುಖ್ಯವಾಗಿ ಇವತ್ತು ಪ್ರೊಸೆಷನ್ ಮಾಡಿದರೆ ನಮಗೂ ಕರ್ತವ್ಯ ನಿರ್ವಹಣೆಗೆ ಭಾಳ ತೊಂದರೆ ಆಗೋದು ಮುಖ್ಯಮಂತ್ರಿಗಳಿದ್ದರಿಂದ. ಹಂಗಾಗಿ ಒಂದು ಮೌನ ಪ್ರತಿಭಟನೆ ಮುಖಾಂತರ ಮನವಿಯನ್ನು ಮಾಡಿದ್ದಾರೆ. ಇದನ್ನು ಅವರು ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಹಿಡಿದು ಗೃಹ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಸೇರಿದಂತೆ ಸುಮಾರು 10 ಕಚೇರಿಗಳಿಗೆ ಒಂದು ಮನವಿಯನ್ನು ತಲುಪಿಸಬೇಕು ಅಂತ ಹೇಳಿದ್ದಾರೆ. ಮತ್ತು ಅಗತ್ಯ ಕಾನೂನು ಕ್ರಮಕ್ಕೆ ಅವರು ಒತ್ತಾಯ ಮಾಡಿದ್ದಾರೆ, ಅದನ್ನು ಕೂಡ ತಿಳಿಸಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡಲಾಗಿದೆ. ಥ್ಯಾಂಕ್ ಯು. ರಾಷ್ಟ್ರಪತಿಗೆ, ಪ್ರೈಮ್ ಮಿನಿಸ್ಟರ್ಗೆ, ಮಂತ್ರಿಯವರಿಗೆ, ಹೋಮ್ ಮಿನಿಸ್ಟರ್ ಅವರಿಗೆ, ಗವರ್ನರ್ಗೆ ನಾವು ಮನವಿ ರಿಕಮೆಂಡ್ ಮಾಡಿ ಕಳಿಸಿ ಇಂಥವ್ರಿಗೆ ಲೀಗಲ್ ಆ್ಯಕ್ಷನ್ ತಗೊಳ್ಳೋದು ಪಾಠ ಕಲಿಸ್ಬೇಕು. ಯಾವ ಧರ್ಮನೂ ಬೇರೆ ಧರ್ಮಕ್ಕೆ ಕೆಟ್ಟ ಬಯಸಬೇಡ್ರಿ, ಕೆಟ್ಟ ಹೇಳಬೇಡ್ರಿ ಅಂತ ಆದೇಶ ಇದೆ. ಅದ್ರ ಸಲುವಾಗಿ ಇಂಥವ್ರು ಏನಾರ ಮಾಡಿ ಶಾಂತತೆ ಭಂಗ ಮಾಡುವ ಪ್ರಯತ್ನ ಮಾಡ್ತಾ ಇರ್ತಾರೆ. ನಾವು ಅದಕ್ಕೆ ಖಂಡಿಸ್ತೀವಿ ಮತ್ತು ಅವ್ರಿಗೆ ಸರ್ಕಾರ ಮುಖಾಂತರ ಕೇಳ್ಕೊಳ್ತೀವಿ, ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಮತ್ತು ಇಂಥವ್ರಿಗೆ ಪಾಠ ಕಲಿಸ್ಬೇಕಂತ ಸಾಕು. ಯಾಕಂದರೆ 140 ಕೋಟಿ ಜನರದು ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾರವಾರದಿಂದ ಕಲ್ಕತ್ತಾವರೆಗೆ ನಾವು ನಾವು ಎಲ್ಲರ ಇದ್ದರೂ ಸಹಿತ ಭಾರತೀಯರು. ನಮ್ಮ ಒಕ್ಕಟ್ಟಿನಿಂದ ಇರಬೇಕು. ಬಡವರು, ದಲಿತರು, ಅಲ್ಪಸಂಖ್ಯಾತರು, ದುಡಿದು ತಿನ್ನೋರು ಎಲ್ಲರೂ ಒಕ್ಕಟ್ಟಿನಿಂದ ಹೋಗಬೇಕು. ಇಂಥವ್ರಿಗೆ ಆಸ್ಪತ್ರೆ ಕೊಡಬಾರ್ದು. ಒಂದು ಹಾಲಿನ ಕೊಡೋದಲ್ಲಿ ಒಂದು ಹಳ್ಳ ಉಪ್ಪಿನ ಹಾಕಿದರೆ ಆ ಪೂರಾ ಹಾಲು ಕೆಡ್ತದೆ. ಅದ್ರ ಸಲುವಾಗಿ ಇಂಥವ್ರಿಗೆ ನೋಡ್ರಿ, ಇಷ್ಟು ಮಂದಿ ಇದ್ರೆ ಯಾರೂ ಪಾಪ ಮಾಡೋದಿಲ್ಲ, ಒಬ್ಬವ ಏನಾರ ಹೇಳ್ತಾನೆ. ಇಂಥವ್ರಿಗೆ ಬರೋಬ್ಬರಿಗೆ ಶಿಕ್ಷೆ ಕೊಡಬೇಕು ಕೆಲಸ ಇವತ್ತಿನ ದಿವಸ ನಾವು ಮುಖಾಂತರ ನಮ್ಮ ಪೊಲೀಸ್ ಆಯುಕ್ತರಾದಂಥ ಅವ್ರ ಮುಖಾಂತರ, ತಹಸೀಲ್ದಾರ್ ಮುಖಾಂತರ ಇಲ್ಲಿ ಅನ್ನು ಕೊಡ್ತೀವಿ. ನಾವು ಶಿಫಾರಸು ಮಾಡಬೇಕು ಅಂತ ಕೋರುತ್ತೇವೆ. आज हमारे लिए जुमा का दिन बहुत ही मुक़द्दस दिन है। हम सब लोग एक इज्तिमाई तौर पर अपने अपने मोहल्लों में, अपने अपने गांव में नमाज अदा करते हैं और एक ऐसा मंजर रहता है कि एक त्यौहार है, एक ईद है वो। लेकिन ये चंद महीने पहले एक नादान और कमबख्त हुजूर के शान में गुस्ताखी के अल्फाज इस्तेमाल किया है। हम उसकी भरपूर मजम्मत करते हैं और हमारा मुल्क जो है कश्मीर से कन्याकुमारी, कारवार से कलकत्ता तक 120 करोड़ अफराद रहते हैं, अलग अलग रंग वाले, अलग अलग जुबान वाले। जुबान भी 200 किलोमीटर जाने के बाद बदलती है, उधर के कहीं भी उसके अल्फाज इधर मिल जाते हैं। अब मिसाल के तौर पर मैसूर की कन्नड़ा बहुत नरम रेशम पैदा होता है। हमारे यहाँ जरा सख्त कन्नड़ा बोली जाती है, जैसा कि गिरनेट है यहाँ पर। दोनों चीजें भी कीमती हैं, लेकिन हमारा कहना ये है कि भाई इस मुल्क में अलग अलग जुबान के बोलने वाले, अलग अलग मज़ाहिब के मानने वाले
और कोई मजहब ये नहीं कहता कि दूसरे मजहब पर कोई बदकलामी करो, टीका करो, नहीं है। इसलिए हम लोग आज सरकार को, खुसूसन सदर हिंदुस्तान के सदर साहबा को, प्राइम मिनिस्टर को, हमारे वजीर आला को, होम मिनिस्टर को और इंचार्ज मिनिस्टर साहब को अपील किए हैं कि उस कमबख्त को सख्त से सख्त सजा दी जाए, ताकि आगे चल करके कोई भी जुबान दराजी ऐसे अल्फाज की न करे। राष्ट्रपति को मनवी दी जाए, लेकिन आज अंजुमन इस्लाम हुबली के सदर और अहदेदारा ने, यहाँ के जिम्मेदार हजरात ने फैसला किया, और खास करके पुलिस कमिश्नर भी हमने अपील की कि आप प्रोसेशन वगैरह मत करो, क्योंकि अभी आने वाला महीना आपकी भी है, उनकी भी है, कि हमारा प्रोसेशन तो हर बार पीस होता है, क्योंकि हमारे हुजूर सल्लल्लाहु अलैहि वसल्लम ने हमें शांति का पैगाम दिया है। उन्होंने दुनिया में जब आए उन्होंने शांति पीस लेकर आए। आज उनके बारे में जो अंगली उठाकर जो उनको बार बार अवमान करने की कोशिश कर रहे हैं, जो संघ परिवार, जो हिंदू संगठन है, हमें खंडन करते हैं। आज राष्ट्रपति को मनवी देंगे, हमारे हुजूर सल्लल्लाहु अलैहि वसल्लम के बारे में जो कौन उनकी गुस्ताखी कर रहा है उसके ऊपर सख्त से सख्त कार्रवाई कर। आज हमें बहुत बड़ी बात नहीं स्वामी को महाराष्ट्र से हुबली तक ला के खींच को ये करने की, लेकिन देश के अंदर उन्होंने यहाँ पर एक कुछ दंगे फसाद कराना चाहते हैं, इसको हम सपोर्ट ना करते हुए आज एक बहुत पीस से सब लोग जमा होकर आज हमें पुलिस कमिश्नर और तहसीलदार को एक मेमोरेंडम देकर अपील किएंगे आप राष्ट्रपति को पहुंचाओ। तो जैसे कि अभी रामगिरी जो कि गुस्ताखे रसूल है, उसके खिलाफ कम से कम 15 से 20 FIR हो चुके हैं, फिर भी उसे अरेस्ट नहीं किया जा रहा है। तो अरेस्ट नहीं करने का कारण क्या हो सकता है? देखिए, बहुत से आप सुनिएगा, देश में डेमोक्रेसी, संविधान विरोधी